ಟ್ರೆಂಡ್ಸ್ ಶೋರೂಮು. ಇದು ಬರೋದು ಕರ್ನಾಟಕ ಸಂಘ ಶಿವಮೊಗ್ಗ ಅಲ್ಲಿ. ಗೈಸ್ ನೋಡಿ ಮಳೆ ತುಂಬ ಜೋರು ಇತ್ತು, ಅದಕ್ಕೆ ನಾವು ಯಾವ ಥರ ರೆಡಿ ಆಗಿದ್ದೀವಿ ಇವಾಗ ನೋಡಿ. ನಮ್ಮ ಮಾಮ ಇವರು ಇವಾಗ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಸಮಾಧಿ ಮಾಡಿರೋ ಜಾಗ ಯಾವ ಥರ ಇದೆ ಅಂತ ಇಲ್ಲಿ ಚಿಕ್ಕದಾಗ ಒಂದು ಚಾನಲ್ಲು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರ್ಯಾರ ಅಕೌಂಟ್ಗೆ ಹೊಸದಾಗಿ ಬಂದಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. तो चलिए शुरू करते हैं. ಗೈಸ್ ಇಲ್ಲಿ ನೋಡಿ, ಶಿವಮೊಗ್ಗದಲ್ಲಿ ಒಂದು 4 ದಿನದಿಂದ ಮಳೆ ಹಿಡ್ಕೊಂಡಿರೋದು, ಮಳೆನೇ ಬಿಟ್ಟಿಲ್ಲ. ಇವತ್ತು ಲಾಸ್ಟ್ ಮಳೆ ಅನಿಸುತ್ತೆ. ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ, ಇವಾಗ ಲೈಟಾಗಿ ಬರ್ತಾ ಇದೆ. ನಾನು ಹಿಂಗೆ ಹೊರಗಡೆ ಬರೋಣ ಅಂತ ಬಂದೆ, ಫುಲ್ ಚಳಿ ಮಳೆ. ಇಲ್ಲಿ ನೋಡಿ ನಮ್ಮ ಮಾಮ ಇವರು ಇವಾಗ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಊಟ ಎಲ್ಲ ಮಾಡಿಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಮತ್ತೆ ರಾತ್ರಿ 10 ಗಂಟೆ ಹಂಗೆ ಬರ್ತಾರೆ. ನೋಡಿ ಇದು ನಮ್ಮ ಮಾಮೂದು ಹಳೆ ಬೈಕು ಸ್ಪ್ಲೆಂಡರ್ ಅಂತ, ಲೆಜೆಂಡ್ ಗೈಸ್. ಅವಾಗಿನ ಕಾಲದ ಲೆಜೆಂಡ್ ಇದೇನೆ. ಎಷ್ಟು ವರ್ಷ ನಮ್ಮ ಮಾಮ ಸ್ಪ್ಲೆಂಡರೇ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ನಮ್ಮ ಮಾಮ ಆಯ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ದುರ್ಗೇಶ್ ನಾಯಿ ಲಿಟ್ರಲಿ ನನ್ನ ಟೈಮ್ ಸರಿ ಇಲ್ಲ ಅಂತ ನನಗೂ ಗೊತ್ತಾಗೋಯ್ತು. ನೋಡಿ ಇವಾಗ ವೆದರ್ ಸಖತ್ತಾಗಿದೆ. ಆವಾಗಲೇ ಏನೋ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಹೋಗ್ತೀನಿ, ಅಷ್ಟೊತ್ತು ಮಳೆ ಇರಲಿಲ್ಲ ಗಾಯ್ಸ್. ಇನ್ನೇನು ಅಂಗಡಿಗೆ ಹೋಗ್ಬೇಕಂತ ಗಾಡಿ ತೆಗೆದು ರೋಡ್ಗೆ ಹೋಗ್ತೀನಿ, ಸಡನ್ನಾಗಿ ಮಳೆ ಬಂದ್ಬಿಡ್ತು. ನೋಡಿ ಬಟ್ಟೆ ನೆಂದೋಗಿದೆ. ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೋಣ. ನಾವು ಬಟ್ಟೆ ನೆಂದೋಯ್ತು ಗಾಯ್ಸ್, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಲೇಬೇಕು. ನೋಡಿ ತಲೆಯೆಲ್ಲ ನೆಂದೋಗಿದೆ. ಮತ್ತೆ ಮನೆಗೆ ಬಂದಮೇಲೆ ನೋಡಿ ವೆದರ್ ನಾರ್ಮಲ್ ಆಗಿದೆ, ಮಳೆನೂ ಇಲ್ಲ ಎಂಥದ್ದು ಇಲ್ಲ. ನಮ್ಮ ಟೈಮೇ ಸರಿ ಇಲ್ಲ ಗೈಸ್. ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡಾಯಿತು, ಬಟ್ಟೆ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿದಾಯಿತು. ಈಗ ನಾನು ಮೇನು ಶಿವಮೊಗ್ಗ ಬಂದಿದ್ದು ರೀಸನ್ ಏನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಕರ್ಕೊಂಡೋಗಿ. ಲಾಸ್ಟ್ ಒಂದು 2-3 ಡೇಸ್ ಹಿಂದೆ ಒಂದು ವೀಡಿಯೋ ಮಾಡೋಕ್ಕಿದ್ದೆ. ನಮ್ಮದು ಮೇಕೆ ಮರಿ ನಮ್ಮನ್ನ ಬಿಟ್ಟು ಹೋಯಿತು ಅಂತ, ಸಮ್ ಹೆಲ್ತ್ ಇಶ್ಯೂಸಿಂದ. ಅದ್ರ ಸಮಾಧಿ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ನಾನು ಆ್ಯಕ್ಚುಲಿ ಬಂದಿದ್ದು. ನೋಡಿ ಅದ್ರ ನೆನಪಲ್ಲೇ ಇರ್ತಾರೆ ಅಂದ್ಬಿಟ್ಟು ಇನ್ನೂ ಮೇಕೆ ಕೊಡ್ಸೋಣ ಅಂತ ಬಂದಿದ್ದು. ಫೈನಲಿ ಇವತ್ತು ನಿಮಗೂ ನಮ್ಮ ಬಂಗಾರಿದ್ದು ಸಮಾಧಿ ತೋರಿಸ್ತೀವಿ, ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾವು ಸಮಾಧಿ ಮಾಡಿರೋ ಜಾಗ ಯಾವ ಥರ ಇದೆ ಅಂತ ಇಲ್ಲಿ ಇದು ಚಿಕ್ಕದಾಗ ಒಂದು ಚಾನಲ್ಲು. ಇದು ಅಲ್ಲಿ ನೋಡಿದ್ರೆ ನಮ್ಮ ಮನೆ ಹಿಂದ್ಗಡೆ ಒಂದು ಮರ, ಇದು ನೇರಳೆನ ಮರ ಆ್ಯಕ್ಚುಲಿ. ಈ ಮರದ ಥರನೇ ಹಿಂಗೆ ಅಲ್ಲಿಂದ ಹಿಂಗೆ ನಡ್ಕೊಂಬಂದರೆ ಇಲ್ಲೇ ನಾವು ಆ್ಯಕ್ಚುಲಿ ಸಮಾಧಿ ಮಾಡಿರೋದು. ಇದು ಏನಕ್ಕೆ ಕೊಚ್ಚಿದ್ದಾರೆ ಅಂದರೆ, ಇದು ಮಳೆ ಬಂದರೆ ಅದು ನೆನಿಬಾರ್ದು ಒಳಗಡೆ ಅಂತ ನಮ್ಮ ತಂಗಿಯವ್ರು ಇದು ಮಾಡಿರೋದು ಐಡಿಯಾ. ಇದು ಟೈಲ್ಸ್ ಕಲ್ಲು ಹಾಕಿದ್ದಾರೆ, ಇದ್ರೊಳಗಡೆ ನಮ್ಮ ಬಂಗಾರ ಇರೋದು. ನೋಡಿ ಇಲ್ಲೇ ಅದನ್ನು ಇದು ಮಾಡಿರೋದು. ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ, ಇವಾಗ ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗಿತ್ತು ಆಯಿತು. ಈಗ ಹಂಗಂತ ಮರೆಯೋಕ್ಕೋಗಲ್ಲ, ಕೊಟ್ಟೋಗಿರೋ ಮೆಮೊರೀಸ್ ಎಲ್ಲ ಹಂಗೆ ಇರುತ್ತೆ. ಆದರೆ ಹೋದ್ಮೇಲೆ ಜಾಸ್ತಿ ಅಳ್ಕೊಂಡು ಅದೇ ನೆನಪಲ್ಲಿ ಇದ್ದಾಗ ಇರೋಕ್ಕೂ ಆಗಲ್ಲ. ನೋಡಿ ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ ಅಷ್ಟೇ ಗೈಸ್. ನೋಡಿದ್ರೆ ಇಲ್ಲಿ ಬಂದರೆ ಫೀಲ್ ಆಗುತ್ತೆ, ಅದಕ್ಕೆ ನಾವು ಜಾಸ್ತಿ ಬರಲ್ಲ. ಯಾವಾಗಾದ್ರೂ ಒಂದು ಸರಿ ಬರ್ತೀವಿ, ನೋಡ್ಕೊಂಡು ಹೋಗ್ತೀವಿ. ಇವಾಗ ನಿಮಗೆ ತೋರಿಸೋಣ ಅಂತ ಆ್ಯಕ್ಚುಲಿ ಬಂದಿದ್ದೆ ನಾನು. ನಿಮಗೆ ನಿನ್ನೆ ಒಂದು 2 ದಿನದಿಂದ ತೋರಿಸ್ತಿದ್ದಲ್ಲ, ಅದಕ್ಕೆ ಇವತ್ತು ಬಂದು ತೋರಿಸ್ದೆ ಅಷ್ಟೇ ಗೈಸ್, ಬೇರೆ ಏನಿಲ್ಲ ಹೇಳೋಕ್ಕೆ. ಓಕೆ ಗೈಸ್, ಈಗ ಮನೆಗೆ ಹೋಗೋಣ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. A few moments later. ಗೈಸ್ ಇವಾಗ ನಾನು ನನ್ನ ತಂಗಿ ರೆಡಿ ಆಗಿದ್ದೀವಿ. ನೋಡಿ ಹೋಗಿ ಈ ಸಿಟಿಗೆ ಹೋಗ್ಬಿಟ್ಟು ಶೂ ತೊಗೊಂಬರೋಣ ಅಂತ. ಆದರೆ ಇಲ್ಲಿ ನೋಡಿದ್ರೆ ವೆದರ್ ಫುಲ್ಲು ಮಳೆ. ಆದರೆ ಏನು ಪ್ರಾಬ್ಲಮ್ ಇಲ್ಲ ಗೈಸ್, ನಮ್ಮ ಹತ್ರ ರೈನ್ ಕೋಟ್ ಇದೆ, ಹೆಲ್ಮೆಟ್ ಇದೆ, ಎಲ್ಲ ಇದೆ. ಗೈಸ್ ನೋಡಿ ಮಳೆ ತುಂಬ ಜೋರು ಇತ್ತು, ಅದಕ್ಕೆ ನಾವು ಯಾವ ಥರ ರೆಡಿ ಆಗಿದ್ದೀವಿ ಹೋಗೋಕ್ಕಂತ ಸಿಟಿಗೆ. मतलब वो अलग ही लेवल का बंदा था. ನಾನು ಈ ಥರ, ನಮ್ಮ ತಂಗಿನೂ ಯಾವ ಥರ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ ಇವಳು ನೋಡ್ರಿ ಈ ಥರ ರೆಡಿ ಆಗಿದ್ದಾಳೆ, ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ಎಷ್ಟು ಜೋರಾಗಿ ಬರ್ತಿದೆ ನೋಡಿ. ಇವಾಗ ಹಿಂಗೆ ನಾವು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಗೈಸ್. ಫೈನಲ್ ಹೆಂಗೋ ಮಳೆನೇ ನೆನ್ಕೊಂಡು ಬಂದ್ವಿ, ರೈನ್ ಕೋಟೆಲ್ಲ ಹಾಕ್ಕೊಂಡು. ಇಲ್ಲಿ ನೋಡಿ ಇಲ್ಲಿ ನಮ್ಮ ಚಿಕ್ಕಮ್ಮನ್ನ ಕರ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಚಪ್ಪಲಿ ಅಂಗಡಿಗೆ ಹೋಗಿ ಎಲ್ಲ ಶೂ ಅಂಗಡಿಗೆ ಹೋಗಿ ಶೂ ತೊಗೊಳೋಣ ಬನ್ನಿರಿ. ನೋಡಿ 3 ಜನ ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ಶೂ ತೊಗೊಳಕ್ಕೆ ಬಂದಿದ್ವಿ. ಇದು ಟ್ರೆಂಡ್ಸ್ ಶೋರೂಮು. ಇದು ಬರೋದು ಕರ್ನಾಟಕ ಸಂಘ ಶಿವಮೊಗ್ಗ ಅಲ್ಲಿ. ಕರ್ನಾಟಕ ಸಂಘ ಆಪೋಸಿಟ್ ನೋಡಿ ಶಾಪ್ ಯಾವ ಥರ ಇದೆ ಅಂತ. ನಿಮಗೆ ಡ್ರೆಸ್ಸು ಸಿಗುತ್ತೆ ಮತ್ತು ಶೂ, ಸ್ನಿಕರ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಬಂದು ತಗೊಳ್ಳಿ. ಇಲ್ಲಿ ಬ್ರದರ್ಸು ತುಂಬ ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೋಡಿ ಇವರೆಲ್ಲ ಅಲ್ಲೇ ವರ್ಕ್ ಮಾಡೋರು, ತುಂಬ ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಶಿವಮೊಗ್ಗದವ್ರು ಯಾರೇ ನೋಡ್ತಾಯಿದ್ರು ಬಂದು ಇಲ್ಲಿ ತೊಗೊಂಡು ಚೆನ್ನಾಗಿ ಮಾಡಿಕೊಡ್ತಾರೆ ಡಿಸ್ಕೌಂಟು. ನೋಡಿ ನಾವು 2 ಶೂ ತೊಗೊಂಡಿದ್ದೀವಿ, ಒಳ್ಳೆ ಡಿಸ್ಕೌಂಟ್ ಕೊಟ್ಟರು. ಇದು ಅದು ಪ್ರಮೋಷನ್ ವೀಡಿಯೋ ಅಲ್ಲ, ಇಷ್ಟ ಆಯಿತು ಅದಕ್ಕೆ ಮಾಡ್ತಾಯಿದ್ದೀವಿ. तेजस्वी लोग हैं हमारे पास. A few moments later. ಗೈಸ್ ಫೈನಲಿ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಇವಾಗ ಫೈನಲಿ ಮನೆಗೆ ಬಂದ್ವಿ.
ಈರುಳ್ಳಿ ಇದು ಏನು ಫ್ರೂಟ್ ತಿಂತಿದ್ದೀವಿ, ಫ್ರೂಟ್ ಹೆಸರು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಈರುಳ್ಳಿ ಬಿಡಿಸಿದಾಗ ಒಳಗಡೆ ಹಿಂಗಿರುತ್ತೆ. ನೋಡಿ ಇವಳು ನಾನು ಮಳೇಲಿ ನೆನ್ಕೊಂಡು ಬಂದಿದ್ದೀವಿ. ಇವಳು ನಾವು ತಗೊಂಡಿರೋ ಶೂನ ಇಲ್ಲಿ ಸ್ನ್ಯಾಪ್ಗೆ ಹಾಕೊಂಡು ಕುತ್ಕೊಂಡಿದ್ದಾಳೆ. ನೋಡಿ ಶೂ ಹೆಂಗಿದೆ ಗೈಸ್, ನೋಡಿ ನೀವು ಹೇಗೆ ಏನು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಇವತ್ತಿನ ವೀಡಿಯೋ ಅಷ್ಟೇ. ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಯಾರ್ಯಾರು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ.